ಸರ್ ಇವಾಗ ಸಾರಿಗೆ ಮುಷ್ಕರ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರಿ. ಡಿಸೆಂಬರ್ 31ಕ್ಕೆ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಎಲ್ಲಾ ಕಡೆಗೂ ನೀವು ಪಬ್ಲಿಸಿಟಿ ಮಾಡಿದ್ರಿ, ಕರಪತ್ರಗಳನ್ನ ಹಂಚಿದ್ರಿ, ಬ್ಯಾನರ್ಗಳು ಹಾಕಿದ್ರಿ, ತುಂಬಾ ದೊಡ್ಡ ಮಟ್ಟದಲ್ಲಿ ಗೇಟ್ ಮೀಟಿಂಗ್ ಕೂಡ ಎಲ್ಲ ಮಾಡಿದ್ರಿ. ಆದ್ರೆ ಈ ಇದ್ದಕ್ಕಿದ್ದ ಹಾಗೆ ಡಿಸೆಂಬರ್ 30 ಮುಷ್ಕರ ಯಾಕೆ ವಾಪಸ್ ತಗೊಂಡ್ರಿ? ಈಗ 31ರಿಂದ ಅನಿರ್ದಿಷ್ಟ ಕಾಲದ ಮುಷ್ಕರ ಮಾಡ್ತೀವಿ ಅಂತ ನಾವು ಕಾನೂನು ರೀತಿಯ ನೋಟಿಸ್ ಕೊಟ್ಟಿದ್ವಿ ಕಳೆದ ತಿಂಗಳು 9ನೇ ತಾರೀಕು. ಅದು ಕೊಟ್ಟ ಮೇಲೆ ನಿಜ ನಾವು ಎಲ್ಲ ತಯಾರಾಗಿದ್ವಿ ನಾಳೆ ಶೇಕ್ ಮಾಡಕ್ಕೆ. ಈ ಮಧ್ಯೆ ನಮ್ಮ ಸಾರಿಗೆ ಸಚಿವರು, ನಮ್ಮ ಚೇರ್ಮನ್ಗಳು, ವೈಸ್ ಚೇರ್ಮನ್ಗಳು, MDಗಳು ಎಲ್ಲ ಸೇರಿ ನಿನ್ನೆ ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ನಮಗೆ ಕೆಲವು ಆಶ್ವಾಸನೆಗಳು ಕೊಟ್ಟಿದ್ದಾರೆ. ಮೊದಲನೇ ಅದೊಂದು ರಿಟೈರ್ಡ್ ಎಂಪ್ಲಾಯೀಸ್ಗೆ 224 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅಂದರೆ 11,394 ಜನರಿಗೆ ರಿಟೈರ್ಡ್ ಬೆನಿಫಿಟ್ಸ್ ಒಂದಿಷ್ಟು ಬಂದಿದೆ. ಅದು ಕ್ಯಾಶ್ ಕೂಡ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿ ಅವ್ರ ಅಕೌಂಟ್ಸ್ಗೆ ಹೋಗಿದೆ. ಎರಡನೇದಾಗಿ 1/1/24ರಿಂದ ನಮ್ಮ ಬೇಡಿಕೆ ಏನಿತ್ತು ವೇತನ ಹೆಚ್ಚಳ ಆಗಬೇಕು ಅನ್ನೋದು, ಆ ಬೇಡಿಕೆ ಬಗ್ಗೆ ಹಬ್ಬ ಆದಮೇಲೆ, ದಟ್ ಈಸ್ ಸಂಕ್ರಾಂತಿ ಆದಮೇಲೆ ಮಾತನಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನು 38 ತಿಂಗಳ ಅರಿಯರ್ಸ್ ಇದೆ, ಅದು ಕೂಡ ನಮ್ಮ ಬೇಡಿಕೆಯಲ್ಲಿ ಸೇರುತ್ತೆ. ಸೊ ಉಳಿದ ವಿಷಯಗಳನ್ನ ಮಾತಾಡೋಣ ಅಂತ ಅವ್ರು ಹೇಳಿದ್ದಾರೆ. ಅದರಿಂದ ಆ ಅಶ್ಯೂರೆನ್ಸ್ ಕೊಟ್ಟ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ 2,000 ಕೋಟಿ ರೂಪಾಯಿ ಇವಾಗ ನಮ್ಮ PF, ಡೀಸೆಲ್ ಬಾಕಿ ಇದಕ್ಕೆಲ್ಲ ಸರ್ಕಾರದಿಂದ ದುಡ್ಡು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟ ಮೇಲೆ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡು ಮಾತಾಡೋಣ, ಸ್ಟೇಕ್ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರಿಂದ ಆ ಹಿನ್ನೆಲೆ ನಮ್ಮ ಹಿಂದೆ ಹಾಕಿದ್ದೇವೆ. ಅಲ್ಲ ಸರ್, ಈಗ 2,000 ಕೋಟಿ ರೂಪಾಯಿ ಕೊಟ್ಟರು ಅಂತ ಹೇಳ್ತೀರಾ. ಸೊ 2,000 ಕೋಟಿ ರೂಪಾಯಿ ಸರ್ಕಾರ ಇದೆ, ಆಲ್ರೆಡಿ ಸಂಸ್ಥೆ ದುಡ್ಡೇ ಅಲ್ವಾ? ಅದು ಸಂಸ್ಥೆ ಅಲ್ಲ, ಅದು ಸರ್ಕಾರದಿಂದ ನಾವು ಸಾಲ ತಗೋತೀವಿ, ಬಟ್ ಅಸಲು ಬಡ್ಡಿ ಎಲ್ಲ ಸರ್ಕಾರ ಕಟ್ತಾರೆ. ಅಸಲು ಬಡ್ಡಿ ಸರ್ಕಾರ ಕಟ್ಟುತ್ತೆ. 2,000 ಕೋಟಿ ರೂಪಾಯಿನ ಸಂಸ್ಥೆ ದುಡ್ಡನ್ನ ಉಪಯೋಗ ಮಾಡ್ಕೊಂಡಿದ್ದು ಅಲ್ವಾ? ಆಕ್ಚುಲಿ ಅದು ಸರ್ಕಾರದಿಂದ ಅನುದಾನ ಕೊಡೋದು. ಓಕೆ, ಅದು ಸಾಲ ರೂಪವಾಗಿ ನಾವು ತಗೋತೀವಿ, ಬಟ್ ಅಸಲು ಬಡ್ಡಿ ಅವ್ರು ಕಟ್ತಾರೆ. ಫ್ಯಾಕ್ಟ್ರಿಯಲ್ಲಿ 2,000 ಕೋಟಿ ಕೊಟ್ಟಂಗಾಗತ್ತೆ. ಅದರಿಂದ ನಮ್ಮ ಈ ಡಿಮಾಂಡ್ಗಳು ಇದೇನಿತ್ತು ಭಾಗಶಃ ಅದು ಇವಾಗ ಯಶಸ್ವಿಯಾಗಿದೆ. ಇನ್ನು ಮೇಜರ್ ಇಶ್ಯೂಸ್ ಆಗ್ಬೇಕು, ಅದು ಆಶ್ವಾಸನೆ ಕೊಟ್ಟಿದ್ದಾರೆ. ಸರ್, ಈಗ ಸರ್ ಒಂದ್ ಸೆಕೆಂಡ್ ನಾನು ನಿಮ್ಗೆ ಇದೊಂದು ಇಂಟರಪ್ಟ್ ಮಾಡ್ತೀನಿ, ಸಾರಿ. ಈಗ ಭಾಗಶಃ ನಿಮ್ದು ಬೇಡಿಕೆಗಳು ಈಡೇರ್ತು ಅಂದ್ರೆ ನಿಮ್ದು ಬೇಡಿಕೆ ಇಟ್ಟಂತದ್ದು ಮೊದಲನೇದಾಗಿ ತಾವು ವೇತನ ಪರಿಷ್ಕರಣೆ ಅಥವಾ ಈ ಚೌಕಾಶಿ ವೇತನ ಪದ್ಧತಿಯನ್ನು ನಿಮ್ದು ಪ್ರತಿ 4 ವರ್ಷಕ್ಕೊಮ್ಮೆ ಮಾಡ್ಕೊಂಡ್ ಬಂದಿರೋದು. ಅದ್ರ ಬಗ್ಗೆ ಏನು ಮಾತಾಡ್ಲಿಲ್ಲ ಕೂಡ ನಿನ್ನೆ ಮಿನಿಸ್ಟರ್ ಅದನ್ನ ಮುಖ್ಯಮಂತ್ರಿಗಳು ಸೆಪರೇಟ್ ಆಗಿ ಮಾತಾಡ್ತಾರೆ. ಓಕೆ, ಈ ಸಂಕ್ರಾಂತಿ ಕಾಲದ ಮೇಲೆ ಮಾತಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದು ರಾಜ್ಯದ ಮುಖ್ಯಮಂತ್ರಿಗಳ ಆಶ್ವಾಸನೆ ಕೊಟ್ಟಾಗ ಮತ್ತೆ ಸ್ಟ್ರೈಕ್ ವಾಪಸ್ ತಗೊಳ್ಳಿಂದಾಗ ನಾವು ಮೊಂಡಿತನ ಮಾಡೋದ್ರ ಅರ್ಥ ಇಲ್ಲ. ನಾನು ಹಲವಾರು ಮುಖ್ಯಮಂತ್ರಿಗಳಿದೆ ಚರ್ಚೆ ಮಾಡಿದ್ದೀನಿ. ಇದೇ ಸಿದ್ದರಾಮಯ್ಯ ಹತ್ರ ಹಿಂದೆ ಚರ್ಚೆ ಮಾಡಿದ್ವಿ. ಅವರಿದ್ದಾಗ 12.5% ಅಗ್ರಿಮೆಂಟ್ ಆಯ್ತು. ಓಕೆ, ಅದರಿಂದ ಆ ಥರ ನಂಬಿಕೆ ನಾವೇನು ಕಳ್ಕೊಂಡಿಲ್ಲ. ಅಂಡ್ ಯಾವುದೇ ಟ್ರೇಡ್ ಯೂನಿಯನ್ ಡಿಮಾಂಡ್ ಕೊಟ್ಟಾಗ ಆಗೋದು ಹೇಗೇನೆ ಅಲ್ಲ, ತೀರಾ ಅವ್ರ ನಿಮ್ಮ ಹತ್ರ ಮಾತಾಡೋದೇ ಇಲ್ಲ, ನಮಗೂ ನಿಮ್ಗೂ ಸಂಬಂಧ ಇಲ್ಲ ಅಂದ್ರೆ ಸ್ಟ್ರೈಕ್ ಆಗೋದು. ಅಲ್ಲ ಸರ್, ಈಗ ಸ್ಟ್ರೈಕ್ ಆಗೋದು ಅನ್ನೋಕೆ ನೀವು 9ನೇ ತಾರೀಕು ನೀವು ಸ್ಟ್ರೈಕ್ ನೋಟಿಸ್ ಕೊಡ್ತೀರಾ. ಹೌದು. ಅದಲ್ಲದೆ ಅದಕ್ಕೂ ಮುಂಚೆ ಸುಮಾರು ಬಾರಿ ಅಂದ್ರೆ ಜನವರಿ 1ನೇ ತಾರೀಕಿನ ನಂತರ ನೀವು ಕೂಡ ಈ ವೇತನ ಪರಿಷ್ಕರಣೆ ಬಗ್ಗೆ ನೀವು ಆಲ್ರೆಡಿ ಗಮನಕ್ಕೆ ತಂದಿರ್ತಾರೆ ಪತ್ರದ ಮುಖಾಂತರ. ಸೊ ಇಷ್ಟು 1 ವರ್ಷದ ಮೇಲೆ ಹತ್ತತ್ರ 1 ವರ್ಷ ಆಗ್ತಾ ಬಂದು ಕೂಡ ಯಾಕೆ ನಿಮ್ಮನ್ನ ಕರೆದು ಒಂದಿನ ಮಾತಾಡಬಾರ್ದು ಅಂತ ಯಾಕೆ ಅನಿಸ್ತು? ಮುಷ್ಕರಕ್ಕೆ ಕರೆ ಕೊಟ್ಟ ಮೇಲೆ ಯಾಕೆ ಮಾತಾಡ್ತಾರೆ? ಹೋಗ್ಲಿ, ಮುಷ್ಕರಕ್ಕೆ ಕರೆ ಕೊಟ್ಟ ಮೇಲೆ ಆದ್ರೂ ನಮ್ಮನ್ನ ಕರೆದು ಮಾತಾಡ್ತೀವಿ ಅಂತ ಹೇಳಿದಾರಲ್ಲ. ಅದರಿಂದ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ನಾವೆಲ್ಲ ಪ್ರಶ್ನೆ ಆ ರೀತಿ ನಾವು ಹಾಕಕ್ಕಾಗಲ್ಲ. ಇವಾಗ ಎಷ್ಟೋ ಡಿಮಾಂಡ್ಗಳು 5-10 ವರ್ಷಗಳ ಕಾಯ್ಕೊಂಡಿರ್ತವೆ. ಅದರಿಂದ ಇದೊಂದು ಹೆಲ್ತಿ ಡೆವಲಪ್ಮೆಂಟ್. ಅಂದ್ರೆ ನೀವ್ ಹೇಳೋ ಪ್ರಕಾರ ಈಗ ಮಗು 10ನೇ ತಾಯಿ ಹಾಲು ಕೊಡೋದು ಅನ್ನೋ ತರ. ಖಂಡಿತ ಹಾಗೇನೆ. ಓಕೆ, ಈ ಸ್ಟ್ರೈಕ್ ನೋಟಿಸ್ ಇದೆಲ್ಲ ತಯಾರಿದ್ರೆ ಕ್ಯಾರಿಯಿಂದ ನಾವು ಯಾರು ಮಾತಾಡ್ತಿದ್ರು? ನಿಮ್ಮಿಂದ ಹಿಡಿದು ಯಾರು ನಮ್ಮನ್ನು ಮಾತಾಡ್ತಿರ್ಲಿಲ್ಲ. ಅಲ್ಲ, ನಿಜ. ಅದರಿಂದ ಒಂದೇನಂದ್ರೆ ರಾಜ್ಯದ ಮುಖ್ಯಮಂತ್ರಿ ಇಂಟರ್ವ್ಯೂನಾಗಿ ಚೇರ್ಮನ್ಗಳು, ವೈಸ್ ಚೇರ್ಮನ್ಗಳು, MDಗಳು, ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಎಲ್ಲ ಹೋಗಿ ಅವ್ರಿಗೆ ಮನವರಿಕೆ ಮಾಡಿ ಅದರ ಹಿನ್ನೆಲೆಯಲ್ಲಿ ಆಶ್ವಾಸನೆಗಳು ಬಂದಿದೆ. ಅದು ನೀವು ನೋವಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅಲ್ಟಿಮೇಟ್ ಆಗಿ ಇವತ್ತು ಸ್ಟ್ರೈಕ್ ಆಯ್ತು ಅಂದ್ಕೊಳ್ಳಿ, ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಬೇಕು ವಿನ ಆಕಾಶದಿಂದ ಪರಿಹಾರ ಉದುರೋದಿಲ್ಲ. ಹೌದು. ಅಂಡ್ ಬೇಕಾದ ಸೆಟ್ಲ್ಮೆಂಟ್ಗಳು ಇಲ್ಲೇ ಮಾಡಿದೀವಿ. ಹೀಗೇನೆ ಅದರಿಂದ ವಿಶ್ವಾಸವನ್ನು ನಾವು ಕಳ್ಕೊಂಡಿದ್ದೀವಿ. ಸುಮಾರು ಇಲ್ಲಿವರೆಗೆ ಎಷ್ಟು ಸೆಟ್ಲ್ಮೆಂಟ್ ಆಗಿದೆ ಸರ್? ಈ ಒಂದ್ ನಿಮಿಷ. ಇನ್ನೊಂದೇನು, ಯಾವ ಹಿನ್ನೆಲೆಯಲ್ಲಿ ನಾವು ವಾಪಸ್ ತಗೊಂಡಿದ್ದೀವಿ ಅಂದ್ರೆ ಸ್ಟ್ರೆಂತ್ ಇದೆ ನಮ್ಗೆ. ಇವಾಗ ಸಪೋಸ್ ನಮ್ಗೇನು ಶಕ್ತಿನೇ ಇರಲಿಲ್ಲ, ನಮ್ಮನ್ನು ಕ್ಯಾರಿ ಅಂತ ಯಾರು ಮಾತಾಡಿಸಿದ್ರು? ಸೊ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ರೆ ಇಟ್ ವಾಸ್ ನಾಟ್ ಎ ಎಂಪ್ಟಿ ಥ್ರೆಟ್, ಇಟ್ ವಾಸ್ ಅ ರಿಯಾಲಿಟಿ. ನಿನ್ನೆ ಅವ್ರು ಕರೆದು ಮಾತಾಡದಿದ್ರೆ ಇವತ್ತು ರಾತ್ರಿಯಿಂದಲೇ ಬಸ್ಗಳು ನಿಂತಿರೋವು. ಆದ್ರಿಂದ ಆ ಹಿನ್ನೆಲೆಯಲ್ಲಿ ನಾವು ಮಾತುಕತೆ ಮಾಡಿದ್ದೀವಿ. ಮತ್ತೆ ಮುಂದಿನ ಮಾತುಕತೆಗೂ ಮುಖ್ಯಮಂತ್ರಿಗಳು ನಮ್ಮನ್ನು ಕರೀತಾರೆ. ಆ ಒಂದು ವಿಶ್ವಾಸ ಅವ್ರ ಮೇಲೆ ಇಟ್ಕೊಂಡು, ಸರ್ಕಾರದ ಮೇಲೆ ವಿಶ್ವಾಸ ಇಟ್ಕೊಂಡು ಸ್ಟ್ರೈಕ್ ವಾಪಸ್ ತಗೊಂಡಿದ್ದೀವಿ. ಇದುವರೆಗೆ 12 ಸೆಟ್ಲ್ಮೆಂಟ್ಗಳಾಗಿದೆ.
ಓಕೆ ಅದರಲ್ಲಿ ನಾವು ಸೈನ್ ಮಾಡಿದ್ವಿ 2, ಹಿಂದೆ ಇದ್ದಂತ ಯೂನಿಯನ್ 10 ಸೆಟಲ್ಮೆಂಟ್ಗಳು ಮಾಡಿವೆ. ಸೊ ಜನಗಳಿಗೆ ಸಾಕಷ್ಟು ಬೆನಿಫಿಟ್ಸ್ ಆಗಿವೆ ಅದರಿಂದ. ಓಕೆ ಸರ್, ಈಗ ಸಾರಿಗೆ ನಿಗಮದ್ದು ವೇತನ ಪರಿಷ್ಕರಣೆ ಅಂತ ಬಂದಾಗ ಮಾತ್ರ ಸರ್ಕಾರಕ್ಕೆ ಒಂಥರ ಒಂಥರ ಮುಜುಗರ ಆಗಂತದ್ದು ಅಥವಾ ಈ ಟೈಮಲ್ಲಿ ಸಾರಿಗೆ ನೌಕರರು ಮುಷ್ಕರ ಅಂತ ಹೋಗಿ ಎದ್ದು ನಿಂತಾಗ್ಲೇನೆ ಸರ್ಕಾರಗಳು ಯಾಕೆ ಕೇಳುತ್ತೆ? ಯಾಕೆ ಇನ್ನುಳಿದಂತಹ 72 ನಿಗಮ ಮಂಡಳಿ 69 ನಿಗಮ ಮಂಡಳಿಯವ್ರಿಗೆ ಯಾಕೆ ಯಾವತ್ತು ಈ ಪ್ರಶ್ನೆಗಳು ಬರಲ್ಲ? ಯಾಕೆ ಯಾವತ್ತು ಅವ್ರು ಸ್ಟ್ರೈಕ್ ಮಾಡಲ್ಲ ಅಥವಾ ದೊಡ್ಡ ಧ್ವನಿ ಎತ್ತಲ್ಲ? ಅದು ಸಲೀಸಾಗುತ್ತೆ. ಸಾರಿಗೆ ನೌಕರರು ಅಂತ ಬಂದಾಗ್ಲೇ ಮಾತ್ರ ಯಾಕೆ ಸರ್ಕಾರ ಒಂದು ಧೋರಣೆ ತೋರಿಸುತ್ತೆ? ಇಟ್ ಇಸ್ ನಾಟ್ ಕರೆಕ್ಟ್. ಇವಾಗ KEB ಅವ್ರದ್ದು ಯೂನಿಯನ್ ಇದೆ, ಸೆಟ್ಲ್ ಆಗುತ್ತೆ ಅವ್ರದ್ದು. ಬಟ್ ಅದೇ ಕಾಂಟ್ರಾಕ್ಟ್ ವರ್ಕರ್ಸ್ ಲೇಬರ್ ತುಂಬಾ ಇದ್ದಾರೆ. ನಮ್ಮಲ್ಲಿ ಆ ಥರ ಕಾಂಟ್ರಾಕ್ಟ್ ಲೇಬರ್ ಇಲ್ಲ. ಇಟ್ಸ್ ಎ ಹ್ಯೂಜ್ ಆರ್ಗನೈಸೇಷನ್. ಆದ್ರಿಂದ ಡಿಲೇಗಳಾಗೋದನ್ನ ಅರ್ಥ ಮಾಡ್ಕೋತೀನಿ. ನಿಮ್ಮ ಹತ್ರ ಮಾತೇ ಆಡೋದಿಲ್ಲ ಅಂದ್ರೆ ಅವಾಗ ಸಮಸ್ಯೆ ಬರುತ್ತೆ, ಗೊತ್ತಾಯ್ತಾ? ಅಲ್ಲ ಸರ್, ಬೇರೆ ನಿಗಮಗಳು ಹಲವಾರು ಚಿಕ್ಕ ನಿಗಮಗಳಿವೆ. ದೊಡ್ಡ ನಿಗಮ, ಇದಕ್ಕಿಂತ ದೊಡ್ಡ ನಿಗಮ ಯಾವುದು? ಹೌದು, ಇದೇ ಕರ್ನಾಟಕದಲ್ಲಿ ಅತಿ ದೊಡ್ಡ ನಿಗಮ ಸಾರಿಗೆ ನಿಗಮ. ಸಂಘಟಿತರಾಗಿಲ್ಲ ಜನ, ಅವ್ರಿಗೆ ಅವಶ್ಯಕತೆ ಬಿದ್ದಿಲ್ಲ. ಪ್ರಾಬಲಿ ದೇ ಮೇ ಬಿ ಟ್ರೀಟೆಡ್ ಎಸ್ ಎ ಪಾರ್ಟ್ ಆಫ್ ದಿ ಗವರ್ಮೆಂಟ್. ಬಟ್ ಒಂದು ಸಿಂಧೆ ಅವರು ಕೂಡ ಮೊನ್ನೆ ತಮ್ಮ ಚಾನಲ್ ಹೇಳಿದ್ದಾರೆ, 76 ನಿಗಮಗಳಿವೆ. ಸರ್ಕಾರ ಇವಾಗಿರೋ ವೇಕೆನ್ಸಿನೇ ಫಿಲ್ಅಪ್ ಮಾಡ್ತಿಲ್ಲ. ಕಾಂಟ್ರಾಕ್ಟ್ ಲೇಬರ್ ಇದೆ ಸರ್ಕಾರದಲ್ಲಿ 1000 ಗಟ್ಟಲೆ. ಈ ಹಿಂದೆ ನಿಗಮಗಳು ಎಲ್ಲಿ ಮಾಡೋಕ್ಕಾಗುತ್ತೆ? ಸರ್ಕಾರಿ ನೌಕರರಿಗೆ ತಗೊಳಕ್ಕಾಗಲ್ಲ. ಈ KSRTC ಕೂಡ ಈ ಸಾರಿಗೆ ನಿಗಮಗಳ ನೌಕರನ್ನ ಸರ್ಕಾರಿ ನೌಕರರು ಮಾಡಕ್ ಆಗೋದಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಓಕೆ, ಅಂಡ್ ನಾವು ಹೇಳೋದು ಮತ್ತೆ ಕಾರ್ಪೊರೇಷನ್ ಆಗಿರೋ ನಮಗೆ ಅಡ್ವಾಂಟೇಜು, ಹಕ್ಕಿದೆ, ಸ್ಟ್ರೈಕ್ ಮಾಡೋ ಹಕ್ಕಿದೆ, ಡಿಮಾಂಡ್ ಮಾಡೋ ಹಕ್ಕಿದೆ. ಸರ್ಕಾರಿ ನೌಕರರಿಗೆ ಡಿಮಾಂಡ್ ಮಾಡೋ ಹಕ್ಕಿಲ್ಲ, ಸ್ಟ್ರೈಕ್ ಮಾಡೋ ಹಕ್ಕಿಲ್ಲ. ಹೌದು, ಸರ್ಕಾರ ನೌಕರಿಗೆ ಡಿಮಾಂಡ್ ಮಾಡೋ ಹಕ್ಕಿಲ್ಲ, ಸ್ಟ್ರೈಕ್ ಮಾಡೋ ಹಕ್ಕಿಲ್ಲ. ಹೌದು, ಆದ್ರೆ ಈ ಬೇರೆ ನಿಗಮ ಮಂಡಳಿಯವರು ಯಾರು ಅಥವಾ ಸರ್ಕಾರ ನೌಕರಿ ಯಾರು, ಇವರು ಸರ್ಕಾರ ನೌಕರಿ ಸ್ವಲ್ಪ ವಿಷಯ ಬಂತು. ಆದ್ರೆ ನಿಗಮ ಮಂಡಳಿ ಯಾರು ವಾಯ್ಸ್ ರೈಸ್ ಮಾಡ್ದೇನೆ ಸಂಬಳ ಸರ್ಕಾರ ನೌಕರಿಗಿಂತ ಹೆಚ್ಚು ಕೆಲವು ಕಡೆ ಜಾಸ್ತಿನೇ ಇದೆ. ಇರ್ಬೋದು ಸರ್, ಅದು ಆಯಾ ನಿಗಮಗಳು ಲಾಭ ನಷ್ಟದ ಮೇಲೆ ಹೋಗುತ್ತೆ. ಓಕೆ, ನಾವು ನಮ್ಮ ತಟ್ಟೆ ನೋಡ್ಕೊಂಡು ಊಟ ಮಾಡೋಕೆ ಇನ್ನೊಬ್ಬರ ತಟ್ಟೆ ನೋಡ್ಕೊಂಡು ನಾವು ಊಟ ಮಾಡಕ್ಕಾಗಲ್ಲ. ಅದು ಫಸ್ಟ್ ಆಫ್ ಆಲ್ ರಾಂಗ್. ಇವಾಗ ಹಲವಾರು ಫೆಸಿಲಿಟಿ ಸರ್ಕಾರದಲ್ಲಿಲ್ಲ, ನಮಗಿದೆ. ಹೌದು, ಇವಾಗ ಪ್ರಾವಿಡೆಂಟ್ ಫಂಡ್ ಇದೆ ಸರ್ಕಾರಕ್ಕೆ. ಪ್ರಾವಿಡೆಂಟ್ ಫಂಡ್ ಇದೆ ಸರ್ಕಾರಿ ನೌಕರಿಗೆ ಇಲ್ಲ. ನಮಗೆ ಅನ್ಲಿಮಿಟೆಡ್ ಗ್ರಾಚ್ಯುಟಿ ಇದೆ. ಓಕೆ, ಮತ್ತೆ ನಮ್ಮ DA ಸರ್ಕಾರ DA ಮರ್ಜ್ ಮಾಡಿದ್ರೆ ನಮ್ಗೆ DA ಮರ್ಜ್ ಆಗುತ್ತೆ. ಓಕೆ, ಇದು ಎಕ್ಸಾಕ್ಟ್ ಆಗಿ ವರ್ಕೌಟ್ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ. ಇವಾಗ ಉದಾಹರಣೆ ಸಮಾನ ವೇತನ ಅಂತ ಕೆಲವರು ಕೂಗ್ತಾರೆ. ಕೇಳಿ, ಕಂಡಕ್ಟರ್ ಹುದ್ದೆಗೆ ಸಮಾನ ವೇತನ ಯಾವುದೇ? ಸರ್, ಈಗ ಸಮಾನ ವೇತನ ಅನ್ನೋ ಪದ್ಧತಿಗೆ ನಾನು ಬರ್ತೀನಿ. ಸೊ ಈಗ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಈಗ ಸರ್ಕಾರ ನೌಕರರು ಏನು ಜಾಸ್ತಿ ಕೂಗ್ ಎಬ್ಬಿಸ್ತೇನೆ ಬರ್ತಾರೆ. ಅವ್ರು ಲಾಸ್ಟ್ ಒಂದು ಟೈಮ್ ಮಾತ್ರ ಸರ್ಕಾರಿ ನೌಕರು ನಮಗೆ ಜಾಸ್ತಿ ಬೇಕು ಅಂತ ಹೇಳಿ ಕೇಳಿದ್ಕೆ ಒಂದ್ಸರಿ ಹೇಳ್ತು. ಆದ್ರೆ ಈ ಸರ್ಕಾರಗಳು ಸಾರಿಗೆ ನೌಕರರು ಕೇಳಿದ್ರೆ ಮಾತ್ರ ಕೊಡೋದ? ಯಾಕೆ ಜನವರಿ 1 ಬಂದ ತಕ್ಷಣ ಅಥವಾ ಅವಧಿ ಬಂದ ತಕ್ಷಣ ಯಾಕೆ ಮಾಡೋದಿಲ್ಲ? ಸರ್ಕಾರಿ ನೌಕರರು ಕ್ವಶನ್ ಇಷ್ಟನೇ, ಚೀಫ್ ಸೆಕ್ರೆಟರಿ ಇಂದ ಡೌನ್ ಬಿಲೋ ಅಲ್ಲಿರುವಂತ ಒಬ್ಬ ಅಟೆಂಡರ್ ವರ್ಗ ಎಲ್ರಿಗೂ ಸಂಬಳ ಜಾಸ್ತಿ ಆಗುತ್ತೆ. ಹೌದು, ಆದ್ರಿಂದ ಅದೊಂಥರ 100 ಖುಷಿ ಇದ್ದಂಗೆ. ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲ ಜಾಸ್ತಿ ಆಗುತ್ತೆ. ಈ ಎಂಪ್ಲಾಯೀಸ್ಗೆ 100 ರೂಪಾಯಿ ಜಾಸ್ತಿ ಆದ್ರೆ ಅವ್ರಿಗೆ 1000 ರೂಪಾಯಿ ಜಾಸ್ತಿ ಆಗುತ್ತೆ. ಹೌದು, ಆದ್ರಿಂದ ನೀ ಮಾಯೋ ನಿನ್ನೋಳು ಮಾಯೋ ಅಂತ ಅವ್ರವ್ರೆ ಕೂತ್ಕೊಳ್ತಾರೆ ಮಾಡ್ತಾರೆ. ಇಲ್ಲ, ಹಂಗಲ್ಲ, ನಾವೇ ಬೇರೆ ಅವರೇ ಬೇರೆ ಅನ್ನೋ ಭಾವನೆ ಮೊದಲಿಂದ ಬಂದ್ಬಿಟ್ಟಿದೆ. ಹೌದು, ನಾವೆಲ್ಲ ಕೈಗಾರಿಕಾ ಬರ್ತೀವಿ ಅಂತ ಹೇಳ್ತಾರೆ. ಕೈಗಾರಿಕಾ ಕಾರ್ಮಿಕರು ನಾವು. ಓಕೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ 2N ನಾವು ವರ್ಕರ್ಸ್ ಅಂತ ಬರ್ತೀವಿ. ಸರ್, ಈಗ ಕೈಗಾರಿಕಾ ಒಪ್ಪಂದ ಅಂತ ಬರ್ತದೆ ಅಂದ್ರೆ ಅದನ್ನ ಜಾಸ್ತಿ ಕೊಡೋದು ಈ ಫ್ಯಾಕ್ಟರಿಗಳು ಸಂಬಂಧಪಟ್ಟಂತ ಕಡೆ ಕೊಡ್ತಾರೆ ಅಲ್ವಾ? ಹೌದು. ಓಕೆ, ಈಗ ಸರ್ಕಾರ ಎಲ್ಲ ಒಂದ್ ಕಡೆ ಹೇಳುತ್ತೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂದ ತಕ್ಷಣ ಇಲ್ಲಪ್ಪ ನೀವು ಎಸೆನ್ಷಿಯಲ್ ಸರ್ವಿಸು, ಅತ್ಯವಶ್ಯಕ ಸರ್ವಿಸು, ಈ ಆರೋಗ್ಯ ಇಲಾಖೆ ಆತರ ಅಂತ ಕೇಳ್ತಾರೆ. ಈ ಎಸೆನ್ಷಿಯಲ್ ಸರ್ವಿಸ್ ಸರ್ಕಾರ ತನ್ನ ಬಳಿ ಇಲಾಖೆ ತರ ಇಟ್ಕೊಂಡು ಮಾಡೋದ್ ಬಿಟ್ಬಿಟ್ಟು ಅಥವಾ ಈ ಕಂಪ್ನಿ ಐಡಿಯಾ ಬಂದ್ರೆ ಇದು ಪ್ರೊಡಕ್ಷನೈಸ್ ಕೊಡ್ಬೇಕು, ಲಾಭದಾಯಕನೇ ಮಾಡಪ್ಪ ನೀನು ಅಂತ ಹೇಳಿ ಬಿಡ್ಬೇಕು. ಯಾಕೆ ಸರ್ಕಾರ ಬೇಕಾದ ಹಂಗೆ ಬೇಡವಾದಾಗ ಹಿಂಗೆ ಕೇಳುತ್ತೆ? ಬೇಕೋ ಬಿಡೋದು ದುರದೃಷ್ಟ. ಈ ದೇಶದ ಸರ್ಕಾರಗಳು ನಡ್ಕೊಳ್ಳೋದೆ ಹಾಗೆ. ವರ್ಕರ್ಸ್ ಡಿಮಾಂಡ್ ಹಾಕಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದಾಗ ಅವಾಗ ಸ್ವಲ್ಪ ಹೇಳ್ತಾರೆ, ಗೊತ್ತಾಯ್ತಾ? ಆದ್ರಿಂದ ಆ ಎಸೆನ್ಷಿಯಲ್ ಸರ್ವಿಸ್ ನಾವು ಒಂದು ಗ್ಯಾಪ್ ಅವರು ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟಾಗ ಎಸೆನ್ಷಿಯಲ್ ಸರ್ವಿಸ್ ಎಸ್ಮಾ ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ. ಬಟ್ ಎಸ್ಮಾ ತರ್ತಾರೆ ಅಂತ ಹೇಳಿ ಸ್ಟ್ರೈಕ್ಗಳು ಯಾವುದು ನಮ್ದು ನಿಂತಿಲ್ಲ. ಎಷ್ಟು ಸ್ಟ್ರೈಕ್ ನಾವು ಮಾಡಿದ್ವಿ ಟ್ರಾನ್ಸ್ಪೋರ್ಟ್ ಅಲ್ಲಿ, ಎಸ್ಮಾ ತಂದಿದ್ದಾರೆ. ಏನಾಗಿದೆ ಎಸ್ಮಾ ತಂದರು? ಈಗ ನಿಮ್ಮ ಅನುಭವದಲ್ಲಿ ಇಷ್ಟು ವರ್ಷ, ಈ ಸುಮಾರು ಒಂದು 50 ವರ್ಷ ನೀವು ಹೇಳ್ತಿರೋ ಪ್ರಕಾರ ಟ್ರಾನ್ಸ್ಪೋರ್ಟ್ ನಲ್ಲಿ 50 ವರ್ಷ ಕಳೆದ್ಬಿಟ್ಟು 50 ವರ್ಷ ಎಸ್ಮಾ ಜಾರಿ ಆದ ಎಫೆಕ್ಟ್ ಹೆಂಗಿತ್ತು ಸರ್? ಏನೂ ಆಗಿಲ್ಲ ಸರ್. ಅವ್ರು ಎಸ್ಮಾ ಜಾರಿ ಮಾಡಿದಾಗೆಲ್ಲ ಸ್ಟ್ರೈಕ್ ಮಾಡಿದ್ರೆ ಸಿದ್ದರಾಮಯ್ಯನವರು 2016 ನಮ್ಮ ಹತ್ರ ಮಾತನಾಡಿದ್ರು. ಅವಾಗ ಎಸ್ಮಾ ಇತ್ತು. ಏನಾಯ್ತು? 3 ದಿವಸ ಸ್ಟ್ರೈಕ್ ಆಯ್ತು. 3ನೇ ದಿವಸ ಅವ್ರ ಮನೆಗೆ ಕರೆದು ಸೆಟ್ಲ್ ಮಾಡಿದ್ರು. ಅದಕ್ಕೆ ಮುಂಚೆ ಜಗದೀಶ್ ಶೆಟ್ಟರ್ ಚೀಫ್ ಮಿನಿಸ್ಟರ್ ಆಗಿದ್ರು. ಆಗ್ಲೂ ಎಸ್ಮಾ ತಗೊಂಬಂದ್ರು.
ಬಟ್ ಅಶೋಕ್ ಅವರು ಬೆಳಗಿನ ಜಾವ 2:15 ಮಾತಾಡಿ ಸೆಟ್ಲ್ ಮಾಡಿದ್ರು. ಎಸ್ಮಾ ಎಫೆಕ್ಟ್ ಏನಾಗಲ್ಲ, ಎದುರಿಸ್ತಾರ ಅವರು. ಓಕೆ, ಇವಾಗ ನಾನ್ ಕೇಳ್ತೀನಪ್ಪ, ನೀವು ಎಸ್ಮಾ ಜಾರಿ ಮಾಡಿ ನಮ್ಮನ್ನ ಯಾವ ಜೈಲಿಗೆ ಕಳಿಸ್ತೀರಾ? ಬಳ್ಳಾರಿ ಜೈಲಿಗೆ ಕಳಿಸ್ಬೋದು, ಹಿಂಡಾಲ್ಕ ಕಳಿಸ್ಬೋದು, ಪರಪ್ನಗ್ರಹಾರ ಕಳಿಸ್ಬೋದು. ಪಾಕಿಸ್ತಾನ ಜೈಲ್ ನೀವು ಹಾಕಕ್ಕಾಗಲ್ವಲ್ಲ. ವಾಟ್ ಇಸ್ ದೇ? ಬೇರೆ ಬೇರೆಯವ್ರು ಬೇರೆ ಬೇರೆ ಕಾರಣಕ್ಕೆ ಹೋಗ್ತಾರೆ. ಅಂದ್ರೆ ಸುಮ್ಮನೆ ನಾವು ವರ್ಕ್ ಆಗಲ್ಲ. ವರ್ಕರ್ಸ್ ಹೋರಾಟ ಮಾಡಿ ಜೈಲ್ ಹೋಗ್ಬೇಕಾದ್ರೆ ಸ್ಮೈಲಿಂಗ್ ಆಗಿ ಹೋಗಿದ್ದೀವಿ, ಹೋಗ್ತೇವೆ. ಹಿಂದೆ ಸಿಂಧ್ಯಾ ಅವರಿದ್ದಾಗ ಜೈಲ್ ಹೋಗಲಿಲ್ಲ. ಅಂದ್ರೆ ಎಷ್ಟು ಸಾರಿ ಜೈಲ್ ಹೋಗಿದ್ರ ಸರ್ ಇಲ್ಲಿವರು? ನಾನ್ ನೋಡಿ SM ಕೃಷ್ಣ ಅವರಿದ್ದಾಗ ಈ ಬಾಬಾ ಬುಡನ್ಗಿರಿ ಹೋರಾಟದಲ್ಲಿ ನಮ್ಮನ್ನ 4 ದಿವಸ ಚಿಕ್ಕಮಗಳೂರು ಜೈಲ್ಗೆ ಹಾಕಿದ್ರು. ಕೋಮು ಸೌಹಾರ್ದ ಕಾಪಾಡಬೇಕು ಅನ್ನೋರು ಜೈಲ್ಗೆ ಹಾಕಿದ್ರು. ಕೋಮು ದಳ್ಳೂರಿ ಜಾಸ್ತಿ ಮಾಡಿದವ್ರಿಗೆ ಎನ್ಕರೇಜ್ ಮಾಡಿದ್ರು. ಇನ್ನು ಎಲೆಕ್ಷನ್ ಆಗ್ಬೇಕು, ನಾನು ಉಪವಾಸ ಕೂತಿದ್ದೆ 85 ಫೆಬ್ರವರಿನಲ್ಲಿ, ಸಾರಿಗೆ ನಿಗಮದ ಎಲೆಕ್ಷನ್. ಹೌದೌದು, ಫೆಬ್ರವರಿ 85. ಆಗ 200 ಜನ ಹಿಡಿದು ಸೆಂಟ್ರಲ್ ಜೈಲ್ಗೆ ಹಾಕಿದ್ರು. 5 ದಿವಸ ಇದ್ವಿ. 10 ಕೇಸ್ ಹಾಕಿದ್ರು ಒಬ್ಬೊಬ್ಬರ ಮೇಲೆ. ಆಮೇಲೆ 4 ಕಾರ್ಪೊರೇಷನ್ ಹಾಕೂಡ್ದು ನಾವು ಫೈಟ್ ಮಾಡಿದ್ವಿ. ಆಗ ನಮ್ಮನ್ನ 19 ಜನ ತಗೊಂಡೋಗಿ ಬಳ್ಳಾರಿ ಜೈಲಿಗೆ ಹಾಕಿದ್ರು. 4 ಜನ ಹೆಣ್ಮಕ್ಳಿಗೆ ಬೇಲ್ ಕೊಟ್ರು ಕೋರ್ಟ್ ಅಲ್ಲಿ, ನಮ್ಮನ್ನ ಬಳ್ಳಾರಿ ಜೈಲಿಗೆ ಹಾಕಿದ್ರು. ಅಂದ್ರೆ ಈಗ ಅವತ್ತಿನ ಹೋರಾಟ ಮಾಡಿದ್ದು ನೀವು ಸಾರಿಗೆ ನಿಗಮ ಉಳಿಬೇಕು, ಅದನ್ನ 4 ಭಾಗ ಮಾಡಬಾರ್ದು ಅನ್ನೋ ದೋಷಕ್ಕೆ ನೀವು ಹೋರಾಟ ಮಾಡಿದಕ್ಕೆ ಜೈಲಿಗೆ ಹಾಕಿದ್ರು. ಹೌದು, ಅಷ್ಟೇ. ಅದರಿಂದ ಇವೆಲ್ಲ ಫೇಸ್ ಮಾಡಿದೀವಿ. ನಾವು ಗಟ್ಟಿಯಾಗಿದೀವಿ ಆ ಹೋರಾಟದಲ್ಲಿ. ಪೊಲೀಸರು ದೊಣ್ಣೆ ಇಡ್ತಿದ್ವಿ, ದೊಣ್ಣೆ ಮುರಿದು ಹೋಗಿದೆ, ಕೈ ಫ್ರಾಕ್ಚರ್ ಆಗಿತ್ತು ನನಗೆ, ಹಲವಾರು ಬಾರಿ ಇಡ್ತೀನಿ. ಅಂದ್ರೆ ಎಲ್ಲಾ ರೀತಿ ರಕ್ತ ಸಿಕ್ಕ ಹೋರಾಟಗಳು ಆಗ್ಬಿಟ್ಟಿದೆ, ಗಟ್ಟಿಯಾಗಿದೆ. ಅದರಿಂದ ಒಂದೊಂದು ಲಾಠಿ ಏಟ್ ಬಿದ್ದಾಗಲೂ ನನ್ನ ಕನ್ವಿಕ್ಷನ್ ಗಟ್ಟಿ ಆಯ್ತು. ಅಂಡ್ ಜೈಲ್ಗಳೇನು ಎಲ್ಲ ನೋಡಿದೀವಿ, ಹಣೆಬರ. ಅದೇ ನಮಗೆ ನೇರ ಸ್ವರ್ಗನೇ. ಯಾಕಂದ್ರೆ ಇದೆಲ್ಲ ಅನುಭವ ಆಗ್ಬಿಟ್ಟಿದೆ ಅಂತ ಹೇಳ್ಬಿಡ್ತಾ ಚಿತ್ರಗುಪ್ತ. ಸರ್ ಈಗ ನಾನು ಮತ್ತೆ ವಾಪಸ್ ನಿಮಗೆ ನಿನ್ನೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಾತಾಡಿದ್ರ ಬಗ್ಗೆ ನಾನು ಮತ್ತೆ ಬರ್ತೀನಿ. ಸರ್ ಈಗ ಅವರು ನಿನ್ನೆ ಹೇಳಿದ್ದಾರೆ ವೇತನ ಒಪ್ಪಂದ ಅಥವಾ ಈ ಅಗ್ರಿಮೆಂಟ್ ಪದ್ಧತಿ ಚೌಕಾಶಿ ವೇತನದ ಬಗ್ಗೆ ಅವರು ಹೆಚ್ಚಾಗಿ ಮಾತಾಡಲಿಲ್ಲ. ಆದ್ರೆ ಅವ್ರು ಮಾತಾಡಿದ ಮಾತಲ್ಲಿ ಒಂದು ಮಾತು ಇನ್ನೂ ಸ್ಪಷ್ಟವಾಗಿತ್ತು. ಅಂದ್ರೆ ನಾವು ಚುನಾವಣೆ ಪೂರ್ವ ಪ್ರಣಾಳಿಕೆಯಲ್ಲಿ ಸರಿಸಮಾನ ವೇತನ ಕೊಡ್ತೀವಿ ಅಂತ ಹಾಕಿದ್ರ ಬಗ್ಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನೀವು ಹೇಳ್ತೀರಾ, ಈಗ ಅಗ್ರಿಮೆಂಟೇ ಆಗುತ್ತಾ, ಅಂದ್ರೆ ಈ ಚೌಕಾಶಿ ವೇತನವೇ ಆಗುತ್ತಾ ಅಥವಾ ಈ ಸರಿ ಸಮಾನ ಮಾಡ್ತಾರ, ಹೇಗ್ ಮಾಡ್ಬೋದು? ಅಲ್ಲ, ಒಂದೇನಿದೆ ಅಂದ್ರೆ ನಮಗೆ ಇವಾಗ ಸರಿ ಸಮಾನ ಏನು ಅಂತ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವಾಗ ಕಂಡಕ್ಟ್ರು ಅದಕ್ಕೆ ಸರಿ ಸಮಾನವಾದ ಹುದ್ದೆ ಸರ್ಕಾರದಲ್ಲಿ ಯಾವ್ದಿದೆ? ರೈಟ್. ಇನ್ನು ಡ್ರೈವರ್ಗಳು, ನಮ್ಮಲ್ಲಿ ಮೇನ್ ಇರೋದೇ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಗಳು. ಸರ್ಕಾರದಲ್ಲಿ ಎಷ್ಟು ಜನ ಡ್ರೈವರ್ಗಳಿದ್ದಾರೆ? ಆದ್ರಿಂದ ಆ ಕಂಪ್ಯಾರಿಸನ್ ಕರೆಕ್ಟ್ ಅಲ್ಲ. ನಮಗೆ ಬದುಕೋದಕ್ಕೆ ಬೇಕಾದಂತ ದುಡ್ಡು ಕೊಡಿ ನಾವು ಕೇಳಿದೀವಿ. ಮೊದಲಿಂದ ಒಂದು ಅಗ್ರಿಮೆಂಟ್ಗಳಾಗಿವೆ, ಇಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡಿಸಿದ್ವಿ. ಆದ್ರಿಂದ ಈಗಲೂ ನಾವು 25% ಬೇಸಿಕ್ ಮೂಲ ವೇತನ ಜಾಸ್ತಿ ಮಾಡಿ ಅಂತ ಕೇಳಿದ್ವಿ. ಆ ಸರಿಸಮಾನ ವೇತನ ಸರಿಸಮಾನ ಮಾಡ್ಲಿ, ಎಷ್ಟಾಗುತ್ತೆ ಲೆಕ್ಕ ಹಾಕ್ಲಿ, ನಾವು ಕೇಳಿದ್ರೆ ಎಷ್ಟಾಗುತ್ತೆ ಲೆಕ್ಕ ಹಾಕೋಣ. ನಮಗೇನಿಲ್ಲ, ಸರಿಸಮಾನ ವೇತನ ಜಾಸ್ತಿ ಹೋದ್ರೆ ಕೊಡ್ಲಿ ಸರ್ಕಾರ. ವಿ ಆರ್ ನಾಟ್ ಕಮಿಂಗ್ ಇನ್ ದಿ ವೇ. ಈಗ ಸರ್ಕಾರ ಅಥವಾ ಇವಾಗ ಹೀಗೆ ತಗೊಳ್ಳಿ, ನಾವು ಸ್ಟ್ರೈಕ್ ವಾಪಸ್ ತಗೊಂಡಿದ್ವಿ, ರೈಟ್. ನಮ್ಮ ಬೇಡಿಕೆ ಮೇಲೆ ಸರ್ಕಾರ ಮೇಲೆ ನಂಬಿಕೆ ಇಟ್ಟು ಇವಾಗ ಬೇಕಾದ್ರೆ ಅವ್ರು ಸ್ಟ್ರೈಕ್ ಮಾಡ್ತೀವಿ, ಸರಿ ಸಮಾನ ವೇತನ ಕೊಡ್ಲಿ ಅಂತ ನಾವು ಸಪೋರ್ಟ್ ಮಾಡ್ತೀವಿ. ಅದಕ್ಕೆ ಯಾವುದೇ ಸಮಾನ ವೇತನ ಮಾಡ್ತೀವಿ ಅಂತ ಹೋರಾಟ ಮಾಡಿದ್ರೆ ನಾವು ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ. ಡಿಮಾಂಡ್ ಪ್ರಶ್ನೆ ಅಲ್ಲ, ನೀವು ಮಾಡಿ ಅದಕ್ಕೇನು. ಬಟ್ ನಾಚಿಕೆಟ್ಟು ಅವ್ರ ಪತ್ರ ಕೊಟ್ರು, ಇವ್ರ ಸ್ಟ್ರೈಕ್ ನಾವು ಬೆಂಬಲ ಕೊಡೋದಿಲ್ಲ. ಯಾಕಪ್ಪ ಅಂದ್ರೆ ಎಲ್ಲೋ ಒಂದ್ ಕಡೆ ಸಂಘಟನೆ ಅದರಿಂದ ಈ ಸಣ್ಣತನ ಇದೆ, ಒಂದು ಆಂಟಿ ವರ್ಕರ್ ಪೊಸಿಷನ್ ಇದು. ಇವಾಗ ಹಿಂದೆ ಇವರೇ ಸ್ಟ್ರೈಕ್ ಮಾಡಿದಾಗ ನಮ್ ಫೆಡರೇಷನ್ ನಾವೇ ಸ್ಟೇಟ್ಮೆಂಟ್ ಕೊಟ್ಟಿರ್ಲಿಲ್ಲ. ಯಾರೊಬ್ಬ ನಾನು ಕೇಳಿದ ರಾತ್ರಿ ಮಧ್ಯರಾತ್ರಿ 12 ಗಂಟೆಯಲ್ಲಿ, ನೀವು ಯಡಿಯೂರಪ್ಪನವ್ರ ಮನೆಗೆ ಕರ್ಕೊಂಡು ಹೋಗಿ ನಮ್ಗೆಲ್ಲ ಸಸ್ಪೆಂಡ್ ಆಗಿದೆ ತೆಗ್ಸಿ ಅಂತ. ನಾನು ಅವಾಗ ಹೇಳಿದೆ 23,000 ಬಸ್ ರಸ್ತೆಗೆ ತಂದ್ರಪ್ಪ, ನಿಮ್ಮನ್ನೇ ಕರ್ಕೊಂಡು ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಸರಿ ಮಾಡಿಸ್ಕೊಡ್ತೀನಿಲ್ಲ ಅಂತ ಮಧ್ಯರಾತ್ರಿ ಹೇಳಿದೆ. ಮತ್ತೆ ಅದನ್ನ ನಾನು ವೈರಲ್ ಮಾಡ್ಬಿಟ್ಟು ಆನಂದ ಸ್ಟ್ರೈಕ್ ವಿರೋಧ ಮಾಡಿ ನಾನು ಫಸ್ಟ್ 4 days ನಾವು ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. 4 ದಿವಸ ಆದ್ಮೇಲೆ ಸ್ಟ್ರೈಕ್ ಬ್ಯಾನ್ ಮಾಡಿದಾಗ ಅವ್ನು ಯಾವಾಗ ಮಧ್ಯರಾತ್ರಿ ಫೋನ್ ಮಾಡಿಕ್ ನಾನು ಜವಾಬ್ ಕೊಟ್ಟೆ. ಅವನು ಅದನ್ನ ರಿಕಾರ್ಡ್ ಮಾಡ್ಕೊಂಡು ವೈರಲ್ ಮಾಡಿ ನಮ್ಮ ಫೆಡರೇಷನ್ ನಾವು ಸ್ಟ್ರೈಕ್ ವಿರೋಧ ಮಾಡಿಲ್ಲ.